ವಿಶೇಷವಾಗಿ ನಾವಂತೂ ಒಕ್ಕೂಟಗಳಲ್ಲಿ ನಿಮ್ಮ ಪರವಾಗಿ ಸಾಕಷ್ಟು ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಏನಾದ್ರೂ ಕೂಡ ಒಂದು ಸಮಸ್ಯೆ ಬಂದ ತಕ್ಷಣ ಅದ್ರ ಬಗ್ಗೆ ಹೆಚ್ಚು ಒತ್ತಡವನ್ನ ಹಾಕಿ ನಮ್ಮ ಇಡೀ ಜಿಲ್ಲೆಯ ಎಲ್ಲ ಕಾರ್ಯದರ್ಶಿಗಳಿಗಿರ್ಬೋದು, ಉತ್ಪಾದಕರಿಗಿರ್ತಕ್ಕಂಥದ್ದಿರ್ಬೋದು, ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಕೂಡ ಮಾಡ್ತಕ್ಕಂಥದ್ದು. ಈಗ ನಾವು ನಮ್ಮ ಸಂಘಗಳು ಈ ಫ್ಯಾಟ್ ಮೇಲೆ ರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿ ಆದಾಗ್ಲಿಂದ ಹಲವಾರು ಸಂಘಗಳಿಗೆ ಇವತ್ತು ಹೊಡೆತ ಬೀರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಆ ಸಹಕಾರ ಸಂಘಗಳಿಗೆ ಇವತ್ತೊಂದು ಪ್ರೋತ್ಸಾಹ ಧನದ ರೂಪದಲ್ಲಿ ಇವತ್ತು ಹಣವನ್ನ ಹೆಚ್ಚು ಕೊಡಬೇಕು, 25 ಪೈಸೆ ಕೊಡಬೇಕು ಅಂತ ಒತ್ತಡವನ್ನು ಹಾಕಿವಿ. ಬಟ್ ಅದೆಲ್ಲೋ ಒಂದ್ ಕಡೆ ಅದು ಕೋಟಿಗಟ್ಟಲೆ ಜಾಸ್ತಿ ಆಗಿ ಒಕ್ಕೂಟದ ಹೊರೆಯಾಗ ಅಂತ ಸಂದರ್ಭ ಈ ಬಾರಿ 10 ಪೈಸೆಯನ್ನ ನಮ್ಮೆಲ್ಲ ಸಹಕಾರ ಸಂಘಗಳಿಗೆ ಆಡಳಿತ ವೆಚ್ಚಕ್ಕೆ ಅದನ್ನ ವಿನಿಯೋಗಿಸಲಿಕ್ಕೆ ಇವತ್ತು ಅವಕಾಶವನ್ನ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಹಾಲು ಜಾಸ್ತಿ ಆಗ್ತಾ ಇದೆ. ಇಡೀ ನಮ್ಮಲ್ಲಿ ರಾಜ್ಯದಲ್ಲೇ ಕೂಡ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಇವತ್ತು ತುಮಕೂರು ಈ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗಿರ್ತಕ್ಕಂಥ ಏಕೈಕ ಜಿಲ್ಲೆ ಅಂದ್ರೆ ತುಮಕೂರು ಮಾತ್ರ. ಅದರಲ್ಲೂ ಕೂಡ ಸಿರಾ ತಾಲೂಕು ಇವತ್ತು 38% ಇವತ್ತು ಇಡೀ 48% ಇವತ್ತು ಹೆಚ್ಚಿನ ಗ್ರೋತ್ ಆಗಿರ್ತಕ್ಕಂಥ ತಾಲೂಕು ಅಂದ್ರೆ ಜಿಲ್ಲೆನಲ್ಲೇ ಸಿರಾ ತಾಲೂಕು. ಇದು ಕೂಡ ಕ್ರೆಡಿಟ್ ನಮಗೆ ಸಿಕ್ಕಿದೆ. ಆದ್ರಿಂದ ನೀವೆಲ್ಲ ಕಾರ್ಯದರ್ಶಿಗಳು ಒಂದು ಸ್ವಲ್ಪ ನಿಮ್ಮ ಏನ ಜಡತ್ವ ಬಿಡ್ಬೇಕು, ಚೋಳಿ ಬಿಟ್ಟು ಮಾಡೋ ಅಂತ ಕೆಲ್ಸಕ್ಕೆ ಹೋಗ್ಬೇಕು. ಅದನ್ನ ಬಿಟ್ರೆ ಮಾತ್ರನೇ ಏನಾದ್ರೂ ಒಂದು ಸಾಧನೆ ಮಾಡಕ್ಕಾಗತ್ತೆ. ನೀವು ಏನೋ 100 ಲೀಟರ್ ಭತ್ತ ಐತೆ, ಆ 100 ಲೀಟರ್ನೇ ನೋಡ್ಕೊಂಡು ಹೋಗೋಣ ಆ ಭಾವನೆ ಇಟ್ಕೊಂಡ್ರೆ ನಿಮ್ದು ಇನ್ನು 10 ವರ್ಷ ಆದ್ರೂ ಸಂಘ ಅಷ್ಟಕ್ಕೆ ಇರ್ತೈತಿ. ನೀವು ಇಲ್ಲ ಇವತ್ತು ಆ ಕಡೆ ಮ್ಯಾಬೂಬು 1,500 ಲೀಟರ್ ಹಾಲು ಅಡಿತಾ ಇದ್ದಾನೆ, ನಾನು 1,600 ಲೀಟರ್ ಅಳಿಬೇಕು ಎಂಬ ಒಂದು ಮನಸ್ಸು ನಿಮಗೆ ಬಂದಾಗ ಮಾತ್ರನೇ ನಿಜ ಕೂಡ ಏನಾದ್ರೂ ಬದಲಾವಣೆ ಆಗ್ತಕ್ಕಂಥ. ಇವತ್ತು ಮಹಿಳಾ ಸಂಘದಲ್ಲಿ ಇವತ್ತೇನು ಉಯಿಲ್ದರೆ ಇರ್ಬೋದು, ನಮ್ಮ ಪುಷ್ಪ ಇರ್ಬೋದು, ಬರ್ಗೂರಿ, ಇವರೆಲ್ಲರೂ ಕೂಡ ಇವತ್ತೇನು 1,500 ಲೀಟರ್ ಹಾಲನ್ನು ಅಳಿಯೋಂಥ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ. ಆ ಮಟ್ಟಕ್ಕೆ ನೀವುಗಳು ಕೂಡ ನಾವು ಹೋಗ್ತೀವಿ. ಆ ಒಂದು ಸ್ಟೆಪ್ ನೀವು ತಗೊಂಡಾಗ ಮಾತ್ರನೇ ಅಲ್ಲಿ ಬದಲಾವಣೆ ಆಗತ್ತೆ. ನೀವು ಆ ಪ್ರಯತ್ನ ಹಾಕಿ ಆ ಜನರನ್ನು ಮೋಟಿವೇಟು, ರೈತರಿಗೆ ಹೇಳ್ತಕ್ಕಂಥದ್ದು, ಅಲ್ಲಿಗೆ ಹಾಲಿನ ಬಗ್ಗೆ ಇರ್ತಕ್ಕಂಥ ಅನುಕೂಲಗಳು ಇರ್ಬೋದು, ನಮ್ಮ ಒಕ್ಕೂಟದಿಂದ ಕೊಡ್ತಕ್ಕಂಥ ಸವಲತ್ತು ಇರ್ಬೋದು, ಇವೆಲ್ಲವನ್ನೂ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕು. ಅವ್ರ ಜೊತೆ ನಿಕಟವಾಗ್ತಕ್ಕಂಥ ಒಂದು ಸಂಪರ್ಕ ಇಟ್ಕೋಬೇಕು. ಆಡಳಿತ ಮಂಡಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು. ಅವಾಗ ನಿಮ್ಗೆ ಏನಾದ್ರೂ ಕೂಡ ಒಂದು ಬದಲಾವಣೆ ಮಾಡೋದಿಕ್ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಸ್ಟೆಪ್ ತಗೊಂತೀರಾ. ಇಲ್ಲ ನಮ್ದೇನೈತೆ ಅಷ್ಟನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂದ್ರೆ ನಿಮ್ಮ ಒಂದು ಫೈನಾನ್ಸಿಯಲಿ ಸ್ಟೇಟಸ್ಸು ಕೂಡ ಅಷ್ಟೇ ಇರ್ತೈತೆ. ನೀವು ಕೂಡ ಇಂಪ್ರೂವ್ಮೆಂಟ್ ಆಗೋದಿಕ್ಕಾಗೋದಿಲ್ಲ. ಏನೋ ನಮ್ಮ ಕಾರ್ಯದರ್ಶಿ ಅಂತೇಳಿ ಸುಮ್ಮನೆ ಬೆಳಿಗ್ಗೆ ಟೈಮ್ ಒಂದು ವಾಕ್ ಹೋದಂಗೆ ಹೋಗಿ ಬಂದೆ ಎಂಬ ಮಟ್ಟಿಗೆ ನೀವು ಇರ್ತೀರಾ. ನಿಮ್ಮ 24-25ರಲ್ಲಿ 348 ದನಗಳು ಮರಣ ಹೊಂದಿದ್ದಾವೆ. ಈಗ ಇನ್ನು 25-26 ಏನು ಕಂಪ್ಲೀಟ್ ಆಗ್ಲಿಲ್ಲ, ಇನ್ನು 2 ತಿಂಗಳಿದ್ದಾವೆ. ಆಲ್ರೆಡಿ ಇವಾಗ 148 ದನಗಳು ಮರಣ ಹೊಂದಿದ್ದಾವೆ. ಸೊ ಇದು ಏನಂತ ಹೇಳಿದ್ರೆ, ಮರಣ ಹೊಂದಿರೋದು ನ್ಯಾಚುರಲ್ ಆಗಿ ಯಾವುದೇ ಕಾರಣ ಅದು ಯಾವುದೇ ಕಾಯಿಲೆ ಬಂದು ಮರಣ ಹೊಂದಿರತಕ್ಕಂಥದ್ದಲ್ಲ. ಬೇಸಿಗೆಯಲ್ಲಿ ದನಗಳನ್ನ ನಿರ್ವಹಣೆ ಸರಿಯಾಗಿ ಮಾಡದೇ ಇರೋದ್ರಿಂದಾಗಿ ಈ ಡೆತ್ ಇಷ್ಟು ಪ್ರಮಾಣದಲ್ಲಿ ಬರ್ಲಿಕ್ಕೆ ಸಾಧ್ಯ. ಸೊ ಇದ್ರ ಬಗ್ಗೆ ನೀವು ಅರ್ಥಕೊಂಡು ರೈತರಿಗೆ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಬಹಳಷ್ಟು ವಿಷಯಗಳನ್ನು ನೀವು ಸರಿ ಮಾಡ್ಕೊಬಹುದು. ಮೊದಲನೇದಾಗಿ ಏನಂತ ಹೇಳಿದ್ರೆ, ನಮ್ಮ ಮನುಷ್ಯರಿಗೂ ಅಷ್ಟೇ, ಜಾನುವಾರುಗಳಿಗೂ ಅಷ್ಟೇ, ಬೇಸಿಗೆ ಅಂತ ಅಂದು ಕೂಡಲೇ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಆ ಬೇಸಿಗೆ ಹೀಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಶಾಖದ ತಾಪಮಾನ ಏನು ಜಾಸ್ತಿ ಆಗ್ತದೆ, ಅದರ ಒತ್ತಡ ನಮ್ಮ ಮೇಲೆ ಆಗ್ತದೆ, ಅದೇ ಥರ ದನಗಳ ಮೇಲೆ ಆಗ್ತದೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಥರ ಒತ್ತಡ ಜಾಸ್ತಿ ಆದಾಗ ನೀರು ಕುಡಿತೀವಿ, ನಮ್ಮ ಬಾರಿಕೆ ಆಗ್ತದೆ, ಗೊತ್ತಾಗ್ತದೆ, ಹೋಗ್ತೀವಿ, ನೀರು ಕುಡಿತೀವಿ. ಬಟ್ ಒಂದು ಮಾಹಿತಿ ನಿಮಗಿರಲಿ, ಈ
ಬೇಸಿಗೆಯಲ್ಲಿ ನೀವು ಎಷ್ಟು ನೀರು ಕುಡಿದ್ರೂ ಕೂಡ ಆಯತ ಹೋಗೋದಿಲ್ಲ. ಕೆಲಸ ನಿಮ್ಗೆ ಅನ್ಸತ್ತೆ ಒಂಥರ ತಲೆ ತಿರುಗ್ದಂಗೆ ಆಗ್ತದೆ, ಏನು ಕೆಲಸ ಮಾಡೋದು ಬೇಡ ಅಂತ ಅನ್ಸತ್ತೆ, ಸುಸ್ತಾಗ್ತದೆ, ಕೆಲವರಿಗೆ ಕಾಲಲ್ಲಿ ಜೋಮು ಹಿಡ್ದಂಗೆ ಆಗ್ತದೆ, ಕ್ರಾಂಪ್ ಬಂದಂಗೆ ಆಗ್ತದೆ. ಸೊ ನೀರು ಕುಡಿತೀರಿ, ಬರೀ ನೀರು ಕುಡಿತೀರಿ ಅಷ್ಟೇ. ಆದರೆ ನಿಮ್ಮ ಬೆವರಿನಲ್ಲಿ ಹೋಗುವಂಥದ್ದು ಬರೀ ನೀರಲ್ಲ, ಮಿನರಲ್ಸ್ ಎಲ್ಲ ಸುಮಾರು ಹೋಗ್ತದೆ, ಸಾಲ್ಟು, ಲವಣಾಂಶಗಳು ಹೋಗ್ತದೆ, ಪೊಟ್ಯಾಷಿಯಂ ಹೋಗ್ತದೆ. ಸೊ ಇವುಗಳನ್ನೆಲ್ಲ ನೀವು ರಿಕವರ್ ಮಾಡ್ಬೇಕಂತ ಹೇಳಿದಾಗ ಇದರ ಜೊತೆಗೆ ಸಾಮಾನ್ಯವಾಗಿ ಹಿಂದೆ ನೀವು ಏನು ಮಾಡ್ತೀರಿ ಅಂತಂದ್ರೆ ನೀರಿನ ಜೊತೆಗೆ ಸ್ವಲ್ಪ ಬೆಲ್ಲ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂತ ಇದ್ರು. ಸೊ ನೀರಿನ ಜೊತೆಗೆ ಸ್ವಲ್ಪ ಬೆಲ್ಲ ತಿನ್ನುವಂಥದ್ದು, ಅಥವಾ ನಿಮ್ಮ ನಿಂಬೆ ಶರಬತ್ತು ಮಾಡಿ ಕೊಡುವಂಥದ್ದು, ಅಥವಾ ಏನಾದ್ರು ಮಿನರಲ್ಸ್, ಎಳನೀರು ಕುಡಿಯುವಂಥದ್ದು. ಎಳನೀರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರ್ತದೆ, ಅಲ್ಲಿ ಎಲ್ಲರಿಗೂ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಸುಸ್ತು ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಮಿನರಲ್ಸ್ ಹೋಗ್ತದೆ, ಅದಕ್ಕೋಸ್ಕರವಾಗಿ ಸುಸ್ತಾಗ್ತದೆ, ಕೆಲಸ ಮಾಡದೇ ಬೇಡ ಅನ್ಸತ್ತೆ, ಬರೀ ನೀರು ಕುಡಿದ್ರೆ ಸಾಲದು. ಜೀನಿ ಸಂಸ್ಥೆಯಿಂದ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ, ಜೀನಿ ಪರಿದನ್ ಮಿನರಲ್ ವಾಟರ್. ಮಾರ್ಕೆಟ್ ನಲ್ಲಿ ಎಷ್ಟೋ ಮಿನರಲ್ ವಾಟರ್ಗಳು ಸಿಗುತ್ತೆ, ಆದ್ರೆ ಇದರಲ್ಲಿ ಆಡೆಡ್ ಮಿನರಲ್ಸ್ ಇರುತ್ತೆ. ಸೊ ಜೀನಿ ಪರಿದನ್ ಮಿನರಲ್ ವಾಟರ್ ನ ತಗೊಳ್ಳಿ, ಹೆಲ್ದಿ ಆಗಿರಿ. ಅಷ್ಟೇ ಅಲ್ಲದೆ ಬಿಸ್ನೆಸ್ ಯಾರಿಗಾದ್ರೂ ಶುರು ಮಾಡಬೇಕು ಅಂತ ಹೇಳಿದ್ರೆ ತಾಲೂಕ್ ವೈಸ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಕೂಡ ಕೊಡ್ತಾ ಇದ್ದಾರೆ. ಇವೆಂಟ್ಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಎನಿ ಫಂಕ್ಷನ್ಸು, ಕಾರ್ಪೊರೇಟ್ ಇವೆಂಟ್ಸು, ಹೋಟೆಲ್ಸು, ಈ ತರ ಎಲ್ಲೇ ವಾಟರ್ಸ್ ಬೇಕಾಗಿದ್ರು ಇವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬಿಸ್ನೆಸ್ ನ ಶುರು ಮಾಡಿ. ಹಾಗೆ ನಮ್ಮ ಜೀನಿ ಪರಿದನ್ ಮಿನರಲ್ ವಾಟರ್ನ ಕುಡಿದು ಹೆಲ್ದಿ ಆಗಿರಿ.